ಗಿಡ ಪುಟ್ಟದಾದರೂ ಸುತ್ತಲೂ ಹಬ್ಬಿಕೊಂಡ ಹೂವು ಹಣ್ಣುಗಳು ಕುತೂಹಲದ ಜೊತೆಗೆ ಕಣ್ಸೆಳೆಯುವ ಕಲಾತ್ಮಕ ರೂಪ. ಬೋನ್ಸಾಯಿ ನೆನಪಿಸಿಕೊಂಡರೆ ಮನದಲ್ಲಿ ಮೂಡುವ ಅಕ್ಷರಗಳು ಇವು. ಇದೇ ಚೆಲುವು ಈಚೆಗೆ ಹಲವರನ್ನು ಬೋನ್ಸಾಯಿ ಗಿಡದತ್ತ ಆಕರ್ಷಿಸಿದೆ. ಬೋನ್ಸಾಯಿ ಬೆಳೆಸುವುದನ್ನು ಹವ್ಯಾಸವಾಗಿಸಿಕೊಂಡವರು ನಮ್ಮ ರಾಯಚೂರು ಜಿಲ್ಲೆಯ ಪ್ರಕಾಶ್ ಸಾಗರ್. ಇವರ ಬಳಿ 100ಕ್ಕೂ ಹೆಚ್ಚು ಬೋನ್ಸಾಯಿ ಗಿಡಗಳಿವೆ. ರಾಯಚೂರು ಮೂಲದ ಪ್ರಕಾಶ್ ಸಾಗರ್ ಓದಿದ್ದು ಕೃಷಿ ಪದವಿ. ಎಲ್ಲರೂ ಕೃಷಿ ಮುಗಿಸಿ ಯಾವುದಾದರೂ ಒಂದು ಕೆಲಸ ಹುಡುಕುವ ಭರದಲ್ಲಿದ್ದರೆ ನಮ್ಮ ಪ್ರಕಾಶ್ ಅವರ ಪ್ರಪಂಚವೇ ಬೇರೆ. ಇವರಿಗೆ ಗಿಡ ಮರಗಳ ಮೇಲೆ ಅದೆಷ್ಟು ಪ್ರೀತಿ ಎಂದರೆ ಅದು ನಾವು ಬಾಯಿ ಮಾತಿನಿಂದ ಹೇಳಲು ಸ್ವಲ್ಪ ಕಷ್ಟವೇ ಸರಿ. ಇವರ ಗಿಡ ಮರಗಳ ಮೇಲಿನ ಪ್ರೀತಿ ನೀವು ನೋಡಬೇಕೆಂದರೆ ಒಮ್ಮೆ ಇವರ ಪುಟ್ಟದಾದ ಹಾಗೂ ಇವರ ಕನಸಿನ ಪ್ಲಾಂಟ್ ಟ್ರೀ ನರ್ಸರಿಗೆ ನೀವು ಒಮ್ಮೆ ಭೇಟಿ ಕೊಡಲೇಬೇಕು. ಇವರನ್ನು ಸೆಳೆದಿದ್ದು ಬೋನ್ಸಾಯಿ ಗಿಡಗಳು. ದೊಡ್ಡ ಮರಗಳ ಪುಟ್ಟ ಪ್ರತಿರೂಪದಂತಿರುವ ಈ ಕಲಾತ್ಮಕ ಗಿಡಗಳನ್ನು ಹೇಗೆ ಬೆಳೆಯುತ್ತಾರೆ ಎಂಬ ಕುತೂಹಲ ಅದರೆಡೆಗೆ ಇವರನ್ನು ಸೆಳೆಯಿತು. 10 ವರ್ಷಗಳಿಂದ ಬೋನ್ಸಾಯಿ ಕಲೆಯಲ್ಲಿ ಪ್ರಕಾಶ್ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ. ಬಾಂಬೆ ಮೂಲದ ಸುರೂಪ್ ಅವರು ಬೋನ್ಸಾಯಿ ಬೆಳೆಯುವುದರಲ್ಲಿ ನಿಪುಣರು. ಇವರಿಂದ ಪ್ರಭಾವಿತರಾದ ಪ್ರಕಾಶ್ ಅವರು ಮೊದಲೇ ಕೈತೋಟದಲ್ಲಿ ಇವರಿಗೆ ಮೊದಲಿನಿಂದಲೂ ಇದ್ದ ಆಸಕ್ತಿ ಚುರುಕುಗೊಂಡಿದ್ದು ಸಹ ಸುರೂಪ್ ಅವರನ್ನು ಭೇಟಿಯಾದ ಕೂಡಲೇ ಬೋನ್ಸಾಯಿ ಕಲೆಯನ್ನು ಮೈಗೂಡಿಸಿಕೊಳ್ಳುತ್ತಿದ್ದಂತೆ ಅದರೆಡೆಗಿನ ಆಸಕ್ತಿಯೂ ಹೆಚ್ಚಾಗುತ್ತಾ ಸಾಗಿತು. ದಿನೇ ದಿನೇ ಬೋನ್ಸಾಯಿನಲ್ಲಿ ವಿವಿಧ ಪ್ರಯೋಗಗಳನ್ನು ಮಾಡಲು ಆರಂಭಿಸಿದರು. ಗಿಡಗಳನ್ನು ಮಕ್ಕಳಂತೆ ಅತಿ ಜಾಗರೂಕತೆಯಿಂದ ನೋಡಿಕೊಳ್ಳುವ ಇವರ ಬಳಿ ಸುಮಾರು 40 ಪ್ರಭೇದದ ಬೋನ್ಸಾಯಿ ಇವೆ. ಮನೆಯಲ್ಲಿಯೇ ಪುಟ್ಟ ಬೋನ್ಸಾಯಿ ಉದ್ಯಾನವನ್ನು ವಿನ್ಯಾಸಗೊಳಿಸಿದ್ದಾರೆ. ಚಹಾ ಕಪ್, ಬುಟ್ಟಿ, ಟ್ರೇ, ಸಿರಾಮಿಕ್ ಪಾಟ್ ಹೀಗೆ ಯಾವುದೇ ಸಾಮಗ್ರಿ ಸಿಕ್ಕರೂ ಬೋನ್ಸಾಯಿ ಗಿಡ ಬೆಳೆಸಲು ಇವರು ಬಳಸಿಕೊಳ್ಳುತ್ತಾರೆ. ಕಿತ್ತಳೆ, ಸೇಬು, ಪೇರಳೆಹಣ್ಣು, ಪೀಚ್, ದಾಳಿಂಬೆಯನ್ನು ಬೋನ್ಸಾಯಿ ರೂಪದಲ್ಲಿ ಬೆಳೆಸಿದ್ದಾರೆ. ಆಸಕ್ತರಿಗೆ ನಿರ್ವಹಣೆ ತರಬೇತಿಯನ್ನು ನೀಡುತ್ತಾರೆ. ಬೋನ್ಸಾಯಿ ಗಿಡಗಳ ಬಗ್ಗೆ ಪುಸ್ತಕ, ಅಂತರ್ಜಾಲಗಳಲ್ಲಿ ತಡಕಾಡಿ ತಿಳಿದುಕೊಳ್ಳುತ್ತಾರೆ. ವಿವಿಧ ಕಡೆ ನಡೆಯುವ ಬೋನ್ಸಾಯಿ ಸಮ್ಮೇಳನಗಳಲ್ಲಿಯೂ ಭಾಗವಹಿಸಿದ್ದಾರೆ. ಬೋನ್ಸಾಯಿ ಗಿಡಗಳಿಗೆ 1000 ವರ್ಷಗಳ ಇತಿಹಾಸವಿದೆ. ಜಪಾನ್ ಮೂಲದ ಈ ಗಿಡ ನೋಡಲು ಆಕರ್ಷಕ. 1-2 ಗಿಡಗಳಾದರೆ ಸುಲಭದಲ್ಲಿ ನಿರ್ವಹಣೆ ಮಾಡಬಹುದು. ಹೆಚ್ಚು ಗಿಡಗಳಿದ್ದರೆ ನಿರ್ವಹಣೆ ಸ್ವಲ್ಪ ಕಷ್ಟ. ಮನೆಯ ಒಳಾಂಗಣ ಹಾಗೂ ಹೊರಾಂಗಣ ಎರಡರ ಅಂದವನ್ನು ಹೆಚ್ಚು ಮಾಡುವ ಬೋನ್ಸಾಯಿ ಬೆಳೆಯುವವರ ಸಂಖ್ಯೆ
ಈಚೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಹೆಚ್ಚಾಗುತ್ತದೆ ಎಂದು ವಿವರಣೆ ನೀಡುತ್ತಾರೆ ಪ್ರಕಾಶ್ ಸಾಗರ್ ಅವರು. ಮರದ ಮೂಲ ವಿನ್ಯಾಸವನ್ನು ಹಾಗೆಯೇ ಉಳಿಸಿಕೊಳ್ಳುವುದು ಬೋನ್ಸಾಯ್ ಕಲೆಯ ಸವಾಲು. ಕುಂಡದಲ್ಲಿ ಬೆಳೆಯುವ ಬೋನ್ಸಾಯ್ ತಂತ್ರಜ್ಞಾನದ ಮರಗಳಿಗೂ ನೆಲದಲ್ಲಿ ಬೆಳೆಯುವ ಮರಗಳಿಗೂ ಗಾತ್ರವೊಂದನ್ನು ಹೊರತುಪಡಿಸಿದರೆ ಬೇರೆ ವ್ಯತ್ಯಾಸವಿಲ್ಲ. ನೆಲದ ಮೇಲೆ ಸಹಜವಾಗಿ ಬೆಳೆಯುವ ಮರ ಹೇಗೆ ಕಾಣುತ್ತದೆಯೋ ಅದು ಕುಂಡದಲ್ಲಿ ಹಾಗೆಯೇ ಕಾಣುವಂತೆ ವಯರ್ನಿಂದ ಅದನ್ನು ಕೆತ್ತಲಾಗುತ್ತದೆ. ತೆಂಗಿನ ಮರಗಳನ್ನು ಹೊರತುಪಡಿಸಿ ಚಿಕ್ಕ ಎಲೆಗಳಿರುವ ಯಾವುದೇ ಮರವನ್ನಾದರೂ ಬೋನ್ಸೈ ಆಗಿ ಪರಿವರ್ತಿಸಬಹುದು ಎನ್ನುತ್ತಾರೆ ಪ್ರಕಾಶ್. ಬೋನ್ಸಾಯಿಗಳ ಜೊತೆಗೆ ಮನೆಗೆ ಅಲಂಕಾರಿಕ ಗಿಡಗಳನ್ನು ಸಹ ಪ್ರಕಾಶ್ ಅವರ ನರ್ಸರಿಯಲ್ಲಿ ನೀವು ಕಾಣಬಹುದು. ರಾಯಚೂರಿನ ಅನೇಕ ಹೋಟೆಲ್ಗಳಲ್ಲಿ, ಮನೆಗಳಲ್ಲಿ, ಸ್ಕೂಲ್ ಮತ್ತು ಕಾಲೇಜುಗಳಲ್ಲಿ ಇವರ ಗಾರ್ಡನಿಂಗ್ ಹಾಗೂ ಲ್ಯಾಂಡ್ಸ್ಕೇಪಿನ ಕೈಚಳಕವನ್ನು ನೀವು ಕಾಣಬಹುದು. ಈ ನರ್ಸರಿಯ ಇನ್ನೊಂದು ವಿಶೇಷತೆ ಏನಂತಂದರೆ ರೈತರಿಗೆ ಬೇಕಾಗಿರುವ ಅಗತ್ಯವಾದ ಸಸಿಗಳನ್ನು ಸಹ ಪ್ರಕಾಶ್ ಅವರು ಪೂರೈಸುತ್ತಾರೆ. ಗುಣಮಟ್ಟದ ಸಸಿ ಪೂರೈಸುವುದು ಮಾತ್ರವಲ್ಲ, ಕೃಷಿಕರಿಗೆ ಅಗತ್ಯವಾದ ಜ್ಞಾನ, ತಂತ್ರಜ್ಞಾನ, ಮಾಹಿತಿಯನ್ನೂ ನೀಡುವುದು ಈ ನರ್ಸರಿಯ ಇನ್ನೊಂದು ವಿಶೇಷತೆ. ರೈತರಿಗೆ ಅಗತ್ಯವಿರುವಷ್ಟು ತರಕಾರಿ ಸಸಿಗಳನ್ನು ಟ್ರೇಗಳಲ್ಲಿ ಕೋಕೋಪಿಟ್ ಬಳಸಿ ಮಾಡಿಕೊಳ್ಳಲು ಶುರು ಮಾಡಿದರು. ಇದರಿಂದ ನೆಟ್ಟ ಸಸಿಗಳು ಉತ್ತಮವಾಗಿ ಕ್ಷೇತ್ರಕ್ಕೆ ಹೊಂದಿಕೊಂಡು ಉತ್ಕೃಷ್ಟ ಫಸಲು ಬರಲಾರಂಭಿಸಿತು. ಇದನ್ನು ನೋಡಿದ ಇತರ ಕೃಷಿಕರು ಟ್ರೇ ಸಸಿಗಳಿಗೆ ಬೇಡಿಕೆ ಇಡತೊಡಗಿದ್ದೇ ಇವರ ಪ್ಲಾಂಟ್ ಟ್ರೀ ನರ್ಸರಿ ಸ್ಥಾಪನೆಗೆ ಪ್ರೇರಣೆ. ಅಪ್ಪಟ ಕೃಷಿಕನೊಬ್ಬ ಸ್ವಯಂ ಪರಿಶ್ರಮದಿಂದ, ಬದ್ಧತೆಯಿಂದ, ಶಿಸ್ತಿನಿಂದ ಕೃಷಿಕರ ಸೇವೆಯಲ್ಲಿಯೇ ತೃಪ್ತಿ ಕಂಡುಕೊಂಡ ಪರಿ ಯಾರಾದರೂ ಮೆಚ್ಚಲೇಬೇಕಾದದ್ದು. ಹೌದು, 10 ವರ್ಷದ ಹಿಂದೆ ಅವರಲ್ಲಿ ಅಂತಹ ಹೆಗ್ಗುರಿಯೊಂದು ಚಿಗುರೊಡೆದಿತ್ತು. ಆ ಹೆಗ್ಗುರಿಯೇ ಈ ಪ್ಲಾಂಟ್ ಟ್ರೀ ನರ್ಸರಿ ಎಂಬ ಇವರ ಪುಟ್ಟ ಕನಸಿನ ಕೊಡುಗೆ.